ನಮಸ್ಕಾರ ವಿದ್ಯಾರ್ಥಿಗಳೇ. ಕಾವ್ಯದ ಆಕಾರ ಮತ್ತು ಪರಿಕರಗಳಲ್ಲಿ ಬಹಳ ಮುಖ್ಯವಾದಂತಹ ಕಾವ್ಯ ರಚನೆಗೆ ಪ್ರೇರಕವಾದಂತಹ ಅಂಶಗಳನ್ನ ಕಾವ್ಯ ಮೀಮಾಂಸಕನಾದಂತಹ ರಾಜಶೇಖರ ತನ್ನ ಕಾವ್ಯ ಮೀಮಾಂಸೆ ಕೃತಿಯಲ್ಲಿ ಹೇಳಿದ್ದಾನೆ. ಅವುಗಳಲ್ಲಿ ಬಹಳ ಪ್ರಮುಖವಾದಂತವುಗಳೆಂದರೆ ದೇಹ ಮತ್ತು ಮನಸ್ಸುಗಳ ಸ್ವಸ್ಥತೆ ಆರೋಗ್ಯಪೂರ್ಣವಾಗಿರಬೇಕು, ಪ್ರತಿಭೆ ಇರಬೇಕು, ಅಭ್ಯಾಸ, ಶಕ್ತಿ, ವಿದ್ವಾಂಸರೊಡನೆ ಮಾತುಕತೆ, ಪಾಂಡಿತ್ಯ, ದೃಢವಾದ ಜ್ಞಾಪಕ ಶಕ್ತಿ ಮತ್ತು ಉತ್ಸಾಹ, ಈ 8 ಅಂಶಗಳು ಕವಿತ್ವಕ್ಕೆ, ಕವಿತೆಯ ರಚನೆಗೆ ತಾಯಂದಿರು ಅಂತ ಅವನು ಪಟ್ಟಿಯನ್ನ ಮಾಡುತ್ತಾನೆ. ಇವುಗಳಲ್ಲಿ ಬಹಳ ಮುಖ್ಯವಾದದ್ದು ಅಂತಂದ್ರೆ ಅದು ವ್ಯುತ್ಪತ್ತಿ. ಇದು ಕವಿಗೆ ಅವಶ್ಯಕವಾದಂತಹ ಅಂಶವಾಗಿದ್ದು, ವ್ಯುತ್ಪತ್ತಿಯ ಮೂಲಕ ಕವಿಗೆ ಕಾವ್ಯ ರಚನೆ ಮಾಡಲು ಸಹಾಯಕ ಮತ್ತು ಸುಲಭವಾಗುತ್ತದೆ ಅಂತ ನಾವು ಹೇಳ್ಬೋದು. ಅದರ ವ್ಯುತ್ಪತ್ತಿ ಅಂದ್ರೆ ಏನು, ಅದರ ಕಾರ್ಯ ಏನು ಅನ್ನೋದನ್ನ ನಾವು ಕೆಲವೊಂದಿಷ್ಟು ಅಂಶಗಳನ್ನ ಗುರುತಿಸಿದ್ದೇನೆ. ಆ ಅಂಶಗಳನ್ನ ಈಗ ನೋಡೋಣ. ವ್ಯುತ್ಪತ್ತಿ ಅಂದ್ರೆ ಅದು ಬಹುಜ್ಞತೆ ಎಂದು ರಾಜಶೇಖರ್ ಹೇಳ್ತಾರೆ. ವ್ಯುತ್ಪತ್ತಿ ಅಂತಂದ್ರೆ ಬಹಳ ಜ್ಞಾನ, ಅನೇಕ ವಿಷಯಗಳ ಜ್ಞಾನ ತಿಳಿದಿರುವುದು ವ್ಯುತ್ಪತ್ತಿ ಆಗುತ್ತೆ. ಒಬ್ಬ ಕವಿಯಾದಂತವನು ಅನೇಕ ವಿಚಾರಗಳನ್ನ ತಿಳಿದುಕೊಳ್ಬೇಕಾಗುತ್ತೆ. ಈ ಉದಾಹರಣೆಗಾಗಿ ಎಸ್.ಎಲ್. ಭೈರಪ್ಪನವರು ಮಂದ್ರ ಕಾದಂಬರಿಯನ್ನ ಬರೆಯುವಾಗ ಅಲ್ಲಿ ಸಂಗೀತದ ಬಗ್ಗೆ ಆ ಕಾದಂಬರಿಯ ವಿಷಯ ವಸ್ತು ಆಗಿರೋದ್ರಿಂದ ಸ್ವತಃ ಎಸ್.ಎಲ್. ಭೈರಪ್ಪನವರು ಸಂಗೀತವನ್ನ ಕಲೀಲಿಕ್ಕೆ ತೊಡಗುತ್ತಾರೆ. ಅಂದ್ರೆ ಭೈರಪ್ಪನವರಿಗೆ ಆ ಕಾವ್ಯವನ್ನ ಬರಿಬೇಕಾಗಿತ್ತು, ಆ ಕಾದಂಬರಿಯನ್ನ ಬರಿಬೇಕಾಗಿತ್ತು ಅಂದ್ರೆ ಅವ್ರಿಗೆ ಏನ್ ಬೇಕಾಗಿತ್ತು, ಸಂಗೀತದ ಬಗ್ಗೆ ಒಂದ್ ಸ್ವಲ್ಪ ತಿಳುವಳಿಕೆ ಬೇಕಾಗಿತ್ತು. ಹಾಗಾಗಿ ಸ್ವತಃ ಆ ಭೈರಪ್ಪನವರು ಆ ಕಾದಂಬರಿಯ ಬರವಣಿಗೆಗಾಗಿ ಅವರು ಸಂಗೀತದ ಜ್ಞಾನವನ್ನ ಕಲಿಯುತ್ತಾರೆ. ಹಾಗಾಗಿ ಕವಿಯಾದವನಿಗೆ ಅನೇಕ ವಿಷಯಗಳ ಜ್ಞಾನ ತಿಳಿದಿರುವುದು ಬಹಳ ಅವಶ್ಯವಾಗಿದೆ. ಇನ್ನು ಕಾವ್ಯಕ್ಕೆ ಅಂಗವಾಗದ ವಸ್ತು ವಿಷಯಗಳೇ ಇಲ್ಲ. ಬಹಳಷ್ಟು ವಿಷಯಗಳು ವಸ್ತು ಆಗ್ತಾ ಇದೆ ಇವತ್ತು. ಈ ಆಧುನಿಕ ಯುಗದಲ್ಲಿ ಅಂತೂ ಬಹಳ ಆ ಕಾವ್ಯಕ್ಕೆ ಇಂಥದ್ದೇ ವಿಷಯ ಅಂತಿಲ್ಲ. ನಾವ್ ಈ ಸದ್ಯ ಈಗ ಕೊರೋನಾ ಸಮಯದಲ್ಲಿದ್ದೀವಿ. ಈ ಕೊರೋನಾದ ಬಗ್ಗೆ ಇಡೀ ಜಗತ್ತಿನ ಕವಿಗಳು, ಲೇಖಕರು ಅದರ ಕುರಿತು ನೂರಾರು ಸಾವಿರಾರು ಕವಿತೆಗಳು ಬಂದಿದ್ದಾವೆ, ಲೇಖನಗಳು ಪ್ರತಿನಿತ್ಯ ಬರ್ತಾ ಇದ್ದಾವೆ. ಈ ಕಾವ್ಯಕ್ಕೆ ಯಾವುದೇ ವಸ್ತು ವಿಷಯಗಳಲ್ಲಿ ಯಾವ್ದಾರ ಒಂದು ವಸ್ತು ಇರಲ್ಲ, ಆ ವಸ್ತುವಿನ ಮೇಲೆ ಕವಿ ಅಥವಾ ಕಾವ್ಯ ರಚನೆ ಮಾಡಬಹುದು. ಈ ಪ್ರಕೃತಿಯನ್ನ ನೋಡಿ ಕುವೆಂಪು ಅವರು ಕಾವ್ಯ ರಚನೆ ಮಾಡ್ತಾರೆ. ಬೇಂದ್ರೆಯವರು ಜನಪದ ಶೈಲಿಯಲ್ಲಿಯೇ ತಮ್ಮ ಕಾವ್ಯ ರಚನೆಯನ್ನ ಮಾಡ್ತಾರೆ. ಹೀಗಾಗಿ ಕಾವ್ಯ ರಚನೆಗೆ ಇಂಥದ್ದೇ ವಸ್ತುಗಳ ವಿಷಯಗಳು ಅಂತಿಲ್ಲ. ಎಲ್ಲಾ ಅಂಗಗಳು, ಎಲ್ಲಾ ವಿಷಯಗಳು ಕಾವ್ಯಕ್ಕೆ ಅವು ಮೂಲ ವಸ್ತುಗಳಾಗ್ತವೆ. ಹಾಗಾಗಿ ಕವಿಯಾದಂಥವನು ಇಂತಹ ವಿಚಾರಗಳನ್ನ ತಿಳಿದುಕೊಳ್ಳಬೇಕಾಗುತ್ತದೆ. ಕವಿ ಲೋಕದ ವಿಭಿನ್ನ ಜನಗಳ ಸ್ವಭಾವ ಮತ್ತು ನಡಾವಳಿಗಳನ್ನ ತಿಳಿದಿರಬೇಕು. ಬಹಳ ಮುಖ್ಯವಾದಂತ ಪಾಯಿಂಟ್. ಕವಿ ಈ ಲೋಕದ ವಿಭಿನ್ನ ಜನಗಳ, ಲೋಕದಲ್ಲಿ ನಾನಾ ತರದ ಜನಗಳು ಇರ್ತಾರೆ. ಆ ನಾನಾ ತರದ ಜನಗಳ ಸ್ವಭಾವ ನಡವಳಿಕೆಗಳನ್ನ ಅವನು ತಿಳಿದಿರ್ಬೇಕು. ಕವಿನೂ ಕೂಡ ಒಬ್ಬ ಮನುಷ್ಯ. ಅವನು ನಮ್ಮೊಳಗಿರುವಂತ ಒಬ್ಬ ವಿಶಿಷ್ಟ ಮನುಷ್ಯ. ಅವನು ಕಾವ್ಯದ ಆ ಕುರಿತು ಬರೆಯುವಾಗ ಈ ಲೋಕದ ಜನರ ಈ ನಡವಳಿಕೆಯ ಕುರಿತು ಈ ಸಮಾಜದ ಅಧ್ಯಯನವನ್ನ ಮಾಡಿದಂತವನಾಗಿರ್ಬೇಕು. ಜನಗಳ ಕುರಿತು ಅವನು ತಿಳುವಳಿಕೆ ಉಳ್ಳವನಾಗಿರ್ಬೇಕು. ಇನ್ನು ಲೋಕಜ್ಞಾನವೇ ಕಾವ್ಯದ ಮೂಲ ಸಾಮಗ್ರಿಯಾಗಿದೆ. ಕವಿಗೆ ಲೋಕಜ್ಞಾನ ಬೇಕು. ಯಾವ ರೀತಿ ಹಿರಿಯರ ಜೊತೆ ಯಾವ ರೀತಿ ನಡೆದುಕೊಳ್ಬೇಕು, ಗುರುಗಳ ಜೊತೆ ಯಾವ ರೀತಿ ನಡೆದುಕೊಳ್ಬೇಕು, ಮಕ್ಕಳ ಜೊತೆ ಯಾವ ರೀತಿ ಅವನು ವರ್ತಿಸಬೇಕು, ಈ ಪ್ರಕೃತಿಯನ್ನ ಯಾವ ರೀತಿ ಆರಾಧನೆ ಮಾಡಬೇಕು, ಜನಗಳಿಗೆ ಯಾವ ರೀತಿಯ ಸಂದೇಶಗಳನ್ನ ಕೊಟ್ಟು ಈ ಸಮಾಜವನ್ನ ಉದ್ಧರಿಸಬೇಕು ಎನ್ನುವುದನ್ನ ಲೋಕಜ್ಞಾನವನ್ನ ಕವಿ ತಿಳಿದುಕೊಂಡಿರಬೇಕು. ಲೋಕಜ್ಞಾನ ಇಲ್ಲದ ಒಬ್ಬ ಕವಿಯನ್ನ ಅವನು ಕಾವ್ಯ ರಚನೆ ಮಾಡಿದ್ರು ಕೂಡ ಅದು ಉತ್ಕೃಷ್ಟವಾಗಿ ಇರಲಾರದು. ಹಾಗಾಗಿ ಕಾವ್ಯ ರಚನೆಗೆ ಕವಿಗೆ ಮೂಲ ಸಾಮಗ್ರಿ ಅಂತಂದ್ರೆ ಲೋಕಜ್ಞಾನ ಇರಬೇಕು. ಹಾಗಾಗಿ ನೋಡ್ರಿ, ಬೇಂದ್ರೆ ಅವರು ಹೇಳ್ತಾರಲ್ಲ,
ವಿ ಸೀತಾರಾಮಯ್ಯನವರ ಮನೆಗೆ ಬೇಂದ್ರೆ ಅವರು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ವಿ ಸಿ ಅವರು ತಂಬಿಗೆ ತಗೊಂಡು ಹೊರಗಡೆ ಬಯಲು ಪ್ರದೇಶಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅವರ ಹೋಗುವಂತ ಸಂದರ್ಭ ಕೈಯೊಳಗಿನ ತಂಬಿಗೆ ಕೈ ಜಾರಿ ಬಿದ್ದು ಅದನ್ನ ನೋಡಿದಂತಹ ಅವರ ಸೊಸೆ ಬಹಳ ನಗತಾಳ. ಅದಾ ಸಂದರ್ಭದೊಳಗ ಅವರ ಮನೆಯ ಅತಿಥಿಯಾದಂತಹ ಬೇಂದ್ರೆ ಅವರು ತಂಗಿ ತಂಬಿಗಿ ಹೋದ ಮೇಲೆ ತಂಬಿಗಿ ಬೀಳದವ ಅಂತ ಅಂದ್ರೆ ಲೋಕಜ್ಞಾನ ಇದು ನೋಡ್ರಿ. ತಂಬಿಗಿ ಅಂದ್ರೆ ಒಂದು ಚೆರಿಗೆ ನೀರು ತುಂಬುವಂತ ಸಾಧನ. ಆ ಕವಿತ್ವ ಲೋಕಜ್ಞಾನವನ್ನು ಹೊಂದಿರುವಂತ ಬೇಂದ್ರೆ ತಮ್ಮ ಬಿಗಿ ಅಂದ್ರೆ ತಮ್ಮ ಶಕ್ತಿ ಕಳೆದುಕೊಂಡ ನಂತರ ತಂಬಿಗೆ ಬಿಡದ ನೋಡು ಒಂದ ಪದದೊಳಗ ಬೇಂದ್ರೆ ಎಂತ ಅರ್ಥವನ್ನ ಕೊಟ್ಟರು ಎನ್ನುವುದನ್ನ ನಾವು ನೋಡಬಹುದು. ಅದಕ್ಕಾಗಿ ಅವರನ್ನ ಶಬ್ದಗಾರುಡಿಗ ಅಂತ ಕರೀತೀವಿ. ಹೀಗಾಗಿ ಕವಿಯಾದವನಿಗೆ ಲೋಕಜ್ಞಾನದ ಅವಶ್ಯತೆ ಇದೆ ಅಂತ ನಾವು ಇಲ್ಲಿ ಹೇಳಬಹುದು. ಒಟ್ಟಾರೆಯಾಗಿ ಹೇಳುವುದಾದರೆ ವ್ಯುತ್ಪತ್ತಿ ಅಂತಂದ್ರೆ ಅದೊಂದು ಜೀವನಾನುಭವ. ಕವಿ ತನ್ನ ಜೀವನದಲ್ಲಿ ಎಷ್ಟು ಅನುಭವಗಳನ್ನು ಅನುಭವಿಸುತ್ತಾನೆಯೋ, ನೋವು ನಲಿವುಗಳನ್ನು ಅನುಭವಿಸುತ್ತಾನೆಯೋ ಅವನು ಕಾವ್ಯ ರೂಪದಲ್ಲಿ ಹೊರ ಹಾಕುತ್ತಾನೆ. ಹಾಗಾಗಿ ಅಲ್ಲಿ ಕವಿಗೆ ಲೋಕಜ್ಞಾನ, ಜೀವನಾನುಭವ, ಜನರ ನಡವಳಿಕೆ, ಅವರ ಸ್ವಭಾವದ ಬಗ್ಗೆ, ಇತರ ವಿಷಯಗಳ ಜ್ಞಾನ ಅಂದ್ರೆ ಅವನಿಗೆ ಶಾಸ್ತ್ರನೂ ಗೊತ್ತಿರಬೇಕು, ಜನಪದ ಸಾಹಿತ್ಯ ಗೊತ್ತಿರಬೇಕು, ತಂತ್ರಜ್ಞಾನ ಸಾಹಿತ್ಯ ಗೊತ್ತಿರಬೇಕು. ಇವತ್ತು ಆಧುನಿಕ ಯುಗದಲ್ಲಿ ಅನೇಕ ವಿಷಯಗಳ ಕುರಿತು ಅವನಿಗೆ ತಿಳುವಳಿಕೆ ಇರಬೇಕು, ಅದರ ಬಗ್ಗೆ ಜ್ಞಾನ ಇರಬೇಕು. ಅಂದಾಗ ಮಾತ್ರ ಒಂದು ಉತ್ಕೃಷ್ಟ ಕಾವ್ಯವನ್ನು ರಚನೆ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ಒಬ್ಬ ಕವಿಗೆ ಏನೆಲ್ಲ ಇರಬೇಕು ಅನ್ನೋದನ್ನ ನಾವಿಲ್ಲಿ ನೋಡೋಣ. ಕಾವ್ಯ ನಿರ್ಮಾಣದ ಅಂಗವಿದ್ಯೆಗಳಾದಂತಹ ಛಂದಸ್ಸು, ಅದಾದ ನಂತರ ಅಲಂಕಾರ, ವ್ಯಾಕರಣ, ನಿಘಂಟು ಜ್ಞಾನ, ಚಿತ್ರ ಶಿಲ್ಪಗಳ ಮೊದಲಾದ ಲಲಿತ ಕಲೆಗಳ ಅಧ್ಯಯನ, ಲಲಿತ ಕಲೆಗಳ ಪರಿಚಯ, ಧರ್ಮದ ಪರಿಚಯ ಇರಬೇಕು. ಧರ್ಮ, ಅರ್ಥ, ಕಾಮ, ಮೋಕ್ಷ, ಪುರುಷಾರ್ಥಗಳ ಪರಿಚಯ ಇರಬೇಕು. ಚತುರ್ವರ್ಗಗಳ ಪರಿಚಯ ಇರಬೇಕು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವುಗಳ ಪರಿಚಯ ಅವನಿಗೆ ಇರಬೇಕಾಗುತ್ತೆ. ಶಾಸ್ತ್ರಗಳ ಪರಿಚಯ ಇರಬೇಕಾಗುತ್ತೆ. ವಿವಿಧ ಶಾಸ್ತ್ರಗಳ ಪರಿಚಯ, ಮಹಾಕಾವ್ಯಗಳ ಅಧ್ಯಯನ, ಇತಿಹಾಸದ ಬಗ್ಗೆ ಅವನಿಗೆ ಅರಿವು ಇರಬೇಕು. ಇನ್ನು ಮುಂತಾದ ವಿಷಯಗಳನ್ನ ನಾವಿಲ್ಲಿ ನೋಡ್ಬೋದು. ಇಷ್ಟೆಲ್ಲ ಅಂಶಗಳನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಅಂದ್ರೆ ಕಾವ್ಯ ನಿರ್ಮಾಣದ ಅಂಗವಿದ್ಯೆಗಳಾದಂತ ಕವಿಯಾದಂತವನಿಗೆ ಛಂದಸ್ಸು ಇರಬೇಕು, ಅಲಂಕಾರ, ವ್ಯಾಕರಣ, ನಿಘಂಟು ಜ್ಞಾನ, ಚಿತ್ರ ಶಿಲ್ಪಗಳ ಮೊದಲಾದ ಲಲಿತಗಳ ಪರಿಚಯ, ಧರ್ಮ, ಅರ್ಥ, ಕಾಮ, ಮೋಕ್ಷ, ಪುರುಷಾರ್ಥಗಳ ಪರಿಚಯ ಇರಬೇಕು. ಚತುರ್ವರ್ಗಗಳ ಪರಿಚಯ ಇರಬೇಕು. ಶಾಸ್ತ್ರಗಳ ಅಧ್ಯಯನ ಗೊತ್ತಿರ್ಬೇಕು ಅವನಿಗೆ. ಮಹಾಕಾವ್ಯಗಳ ಅಭ್ಯಾಸವನ್ನ ಮಾಡಿರ್ಬೇಕು. ಇತಿಹಾಸವನ್ನ ತಿಳಿದುಕೊಂಡಂತವನಾಗಿರ್ಬೇಕು. ಅಂದಾಗ ಮಾತ್ರ ಒಬ್ಬ ಕವಿಗೆ ಉತ್ತಮವಾದಂತಹ ಕಾವ್ಯ ರಚನೆ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಅಂತ ನಾವಿಲ್ಲಿ ಹೇಳ್ಬೇಕು. ಕವಿಗೆ ದೇಹ ಮತ್ತು ಮನಸ್ಸುಗಳ ಸ್ವಸ್ಥತೆಗೆ ಸಂಬಂಧಿಸಿದಂಥದ್ದು. ನಮ್ಮ ಅಲಂಕಾರಿಕರು ಹೇಳುವ ಪ್ರಕಾರ ಬಹಳ ಅರ್ಥಗರ್ಭಿತವಾದಂತಹ ಮಾತುಗಳಿದಾವೆ. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಎಂಬುದು ವಚನಕಾರ ಪ್ರತಿಪಾದಿಸುತ್ತದೆ. ಈ ಹಿನ್ನೆಲೆಯಲ್ಲಿ ಗಮನಿಸಬಹುದಾದರೆ ನಾವು ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿಯ ಶುಚಿತ್ವವನ್ನ ಮಾಡಿಕೊಳ್ಬೇಕಾಗುತ್ತೆ. ಮನಸ್ಸನ್ನ ಸದಾ ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಬೇಕಾಗುತ್ತೆ. ಅದು ಬಹಳ ಅಗತ್ಯವೂ ಕೂಡ. ಕವಿಯ ಸ್ವಭಾವ ಹೇಗಿರುತ್ತದೆಯೋ ಕಾವ್ಯವು ಅದಕ್ಕೆ ಅನುರೂಪವಾಗಿ ಇರುತ್ತದೆ. ಒಂದು ರೀತಿಯಲ್ಲಿ ಮುಗುಳ್ನಗೆಯಿಂದ ಕೂಡಿದ ನುಡಿ, ಅರ್ಥಗರ್ಭಿತವಾದಂತಹ ಮಾತು, ಅನ್ಯ ಮನೋಧರ್ಮವನ್ನ ಸಹಾನುಭೂತಿಯಿಂದ ನೋಡುವಂತ ವೈಶಾಲ್ಯತೆ, ಮತ್ತೊಬ್ಬರ ದೂಷಣೆಯನ್ನ ಅಂದ್ರೆ ಆರೋಪಗಳನ್ನ ಅನಾಸಕ್ತಿಯಿಂದ ತೋರುವುದು, ಇವೇ ಮುಂತಾದ ಗುಣಗಳು ಕವಿಗೆ ಇರಬೇಕಾಗುತ್ತೆ. ಅವನು ಬರೆದಂತ ಕಾವ್ಯವನ್ನ ಕೆಲವು ಸಹೃದಯರು ಟೀಕೆ ಮಾಡಬಹುದು.
ಕೆಲವು ಸಹೃದಯರು ಅವನ್ನ ಕೊಂಡಾಡಬಹುದು. ಟೀಕೆ ಟಿಪ್ಪಣಿಗಳನ್ನ, ಪ್ರೋತ್ಸಾಹದ ಮಾತುಗಳನ್ನ ಸಮಾನವಾಗಿ ಸ್ವೀಕರಿಸಬೇಕು ಕವಿಯಾದಂತವನು. ಯಾರೋ ಒಬ್ರು ಕವಿತೆಗಿಂತ ಸರಿಯಾಗಿಲ್ಲ ಅಂತೇಳಿ ಅವ್ರ ಬಗ್ಗೆ ಟೀಕೆ ಮಾಡಿದಪ್ಪ ಅಂದ್ರ ಅವ್ರ ಜೊತೆ ಜಗಳ ಮಾಡುವಂತಿಲ್ಲ. ಅವುಗಳನ್ನ ಸ್ವೀಕಾರ ಮಾಡ್ಬೇಕು. ಅಂದಾಗ ಕವಿ ಶ್ರೇಷ್ಠ ಕವಿ ಆಗ್ಲಿಕ್ಕೆ ಸಾಧ್ಯ ಅಂತ ನಾವಿಲ್ಲಿ ಭಾವಿಸ್ಕೊಳ್ಬೇಕು. ವ್ಯುತ್ಪತ್ತಿಯ ಬಗ್ಗೆ ಲಾಕ್ಷಣಿಕರ ಹೇಳಿಕೆಯನ್ನು ನೋಡುವುದಾತಂದ್ರೆ, ಬಹುಜ್ಞತೆ ಎಂದರೆ ವಿವಿಧ ವಿಷಯಗಳ ಪಾಂಡಿತ್ಯ. ಬಹಳ ವಿಷಯಗಳನ್ನ ಅವನು ತಿಳ್ಕೊಂಡಿರ್ಬೇಕಾಗುತ್ತೆ. ಕವಿಗೆ ವ್ಯುತ್ಪತ್ತಿ ಎಂಬುದು ಇರಬೇಕಾದದ್ದು ಅಗತ್ಯವೆಂದು ಮೊದಲು ಪ್ರತಿಪಾದಿಸಿದವನು ವಾಮನ. ಅವನು ಮುಂದುವರೆದು ಹೇಳ್ತಾ ಇದ್ದಾನೆ, ವಾಮನ, ಇತರರ ಕಾವ್ಯಗಳ ಪರಿಚಯವೇ ಲಕ್ಷ್ಯ, ಪರಿಜ್ಞಾನ, ಅದರ ದೆಸೆಯಿಂದಲೇ ಕಾವ್ಯ ರಚನೆಗೆ ಅಗತ್ಯವಾದ ಉತ್ಪತ್ತಿ ಉಂಟಾಗುತ್ತದೆ ಅಂತ ಅವನು ಹೇಳ್ತಾರೆ. ಇತರರ ಕಾವ್ಯಗಳ ಪರಿಚಯವನ್ನು ಮಾಡ್ಕೊಳ್ಬೇಕು ನಾವು. ಕವಿಯಾದಂತನು ತನ್ನ ಕಾವ್ಯವನ್ನ ಅಷ್ಟೇ ಓದುವುದಲ್ಲದನೆ ತನ್ನ ಪರಿಚಯಸ್ಥರು, ತನ್ನ ಇನ್ನೂ ಉಳಿದಂತ ನಾಡಿನ ಖ್ಯಾತ ಕವಿಗಳ ಕೃತಿಗಳನ್ನ ಅಭ್ಯಾಸ ಮಾಡ್ಬೇಕು. ಅವನು ಅವುಗಳ ಕುರಿತು ಗಮನ ಇಟ್ಕೊಳ್ಬೇಕಾಗುತ್ತೆ. ಅವುಗಳ ಪರಿಜ್ಞಾನ ಆ ಕವಿಗೆ ಇರಬೇಕು. ಈ ಕಾರಣದಿಂದ ಅವನ ಕಾವ್ಯ ರಚನೆಗೆ ಒಂದು ವ್ಯುತ್ಪತ್ತಿ, ಒಂದು ಕಾರಣ, ಒಂದು ಅಭ್ಯಾಸ ಸಿಕ್ಕಂತಾಗುತ್ತೆ. ವ್ಯುತ್ಪತ್ತಿ ಅಂದ್ರೆ ಇಲ್ಲಿ ಅಭ್ಯಾಸ. ಉತ್ತಮ ಉದಾಹರಣೆ ಅಂತಂದ್ರೆ, ವಿದ್ಯಾರ್ಥಿಗಳು ಪಠ್ಯಕ್ರಮವನ್ನು ಅಭ್ಯಾಸ ಮಾಡದೆ ಪರೀಕ್ಷೆಗೆ ಹೋದ್ರೆ ಹೇಗಿರುತ್ತೆ? ಅವನು ಖಾಲಿ ಪೇಪರ್ ಕೊಟ್ಟು ಬಂದ್ಬಿಡ್ತಾನೆ. ಹಾಗೆ ಒಬ್ಬ ಕವಿ, ನಾನು ಕವಿ ಆಗ್ಬೇಕಂತ ಹೇಳಿ ಅವನು ಪೆನ್ನು ಒಂದು ಪೇಪರ್ ಇಟ್ಕೊಂಡು ಕುಳಿತುಕೊಂಡು ಅವನು ಕಾವ್ಯವನ್ನ ರಚನೆ ಮಾಡ್ಲಿಕ್ಕೆ ಅಂತ ಎಲ್ಲೇ ಒಂದು ಮರದ ಕೆಳಗಡೆ ಕೂತ್ನ ಅಂದ್ರೆ ಅವನಿಗೆ ಅದರ ಜ್ಞಾನ ಬೇಕಲ್ಲ, ಅವನಿಗೆ ಈ ಅಭ್ಯಾಸ ಬೇಕಲ್ಲ, ಲೋಕದ ಜ್ಞಾನ ತಿಳುವಳಿಕೆ ಇರ್ಬೇಕಲ್ಲ, ಅವನಿಗೆ ಪಾಂಡಿತ್ಯ ಇರ್ಬೇಕಲ್ಲ. ಇವು ಇದ್ದಾಗ ಮಾತ್ರವೇ ಕಾವ್ಯ ರಚನೆ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಈ ಕಾರಣದಿಂದ ಇಲ್ಲಿ ಮಮ್ಮಟ ಹೇಳುವಂತೆ ವ್ಯುತ್ಪತ್ತಿಯು ಲೋಕ, ಶಾಸ್ತ್ರ ಮೊದಲಾದವುಗಳಿಂದ ಬರುತ್ತದೆ. ವ್ಯುತ್ಪತ್ತಿಯು ಲೋಕ, ಶಾಸ್ತ್ರ ಮೊದಲಾದವುಗಳಿಂದ ಬರುತ್ತದೆ. ಇಲ್ಲಿ ಲೋಕ ಅಂದ್ರೆ ವಿಶ್ವದ ನಡವಳಿಕೆಯ ತಿಳುವಳಿಕೆ, ಜ್ಞಾನ. ಕವಿಗೆ ಇದು ಅತ್ಯಗತ್ಯ. ಇನ್ನು ಎರಡನೆಯದಾಗಿ ಶಾಸ್ತ್ರದ ತಿಳುವಳಿಕೆ. ಅವನಿಗೆ ವಿವಿಧ ಶಾಸ್ತ್ರಗಳು ಗೊತ್ತಿರಬೇಕು. ಅವನಿಗೆ ಗಣಿತ ಶಾಸ್ತ್ರ ಗೊತ್ತಿರಬೇಕು, ವಿಜ್ಞಾನದ ಶಾಸ್ತ್ರ ಗೊತ್ತಿರಬೇಕು, ವ್ಯಾಕರಣ ಶಾಸ್ತ್ರ, ಛಂದಸ್ ಶಾಸ್ತ್ರ, ಇವುಗಳ ಪರಿಚಯ ಅವನಿಗೆ ಇರಬೇಕು. ಎಲ್ಲಾ ಜ್ಞಾನಗಳು ಇರ್ಬೇಕಂತ ಏನಿಲ್ಲ. ಅವನು ಯಾವ ವಿಚಾರ ಕುರಿತು ಬರೀಬೇಕಂತ ನಿರ್ಣಯ ಮಾಡುತ್ತಾನೆಯೋ ಆ ವಿಷಯಗಳನ್ನ ಸಂಗ್ರಹಿಸಿಕೊಳ್ಳಲೇಬೇಕು. ಉದಾಹರಣೆಗೆ ಭೈರಪ್ಪನವ್ರದ್ದು ಹೇಳಿದ್ದೇನೆ, ಅವರು ಮಂತ್ರ ಕಾದಂಬರಿಯನ್ನು ಬರೆಯುವಾಗ ಸ್ವತಃ ಸಂಗೀತವನ್ನ ಕಲಿತಾರೆ ಅವರು. ಹಾಗಾಗಿ ಇಲ್ಲಿ ಮಮ್ಮಟ ಹೇಳುವಂತೆ ವಿಶ್ವದ ನಡವಳಿಕೆ, ತಿಳುವಳಿಕೆ ಇರಬೇಕು. ಇದು ಕವಿಗೆ ಬಹಳ ಅಗತ್ಯವಾಗಿದೆ. ಶಾಸ್ತ್ರದ ತಿಳುವಳಿಕೆ. ಇನ್ನ ಮಹಾಕಾವ್ಯಗಳ ಪರಿಚಯ ಅವನಿಗೆ ಗೊತ್ತಿರಬೇಕು. ರವೀಂದ್ರನಾಥ್ ಟ್ಯಾಗೋರ್ ಅವ್ರನ್ನ ಓದ್ಕೊಂಡಿರ್ಬೇಕು, ಕಾಳಿದಾಸ ಕವಿಯನ್ನ ಓದ್ಕೊಂಡಿರ್ಬೇಕು, ಕೃತಿಗಳನ್ನ ಓದ್ಕೊಂಡಿರ್ಬೇಕು, ಕುವೆಂಪು ಅವರ ಕೃತಿಗಳನ್ನ ಅಧ್ಯಯನ ಮಾಡಿರ್ಬೇಕು. ನಾ ಇಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಉದಾಹರಣೆಯನ್ನ ಕೊಡ್ತಾ ಇದ್ದೀನಿ. ಇನ್ನೂ ಸಾಕಷ್ಟು ಕವಿಗಳ, ಮಹಾನ್ ಕವಿಗಳಿದ್ದಾರೆ ಈ ಜಗತ್ತಿನಲ್ಲಿ. ವರ್ಡ್ಸ್ವರ್ತ್, ಮಿಲ್ಟನ್, ಇವರು ಇನ್ನೂ ಮುಂತಾದ ಕವಿಗಳಿದ್ದಾರೆ. ಅಂತವರ ಕೃತಿಗಳನ್ನ ಅಭ್ಯಾಸ ಮಾಡ್ಬೇಕಾಗುತ್ತೆ ಒಬ್ಬ ಕವಿ. ಅಂದಾಗ ಅವನ ಬರವಣಿಗೆಗೆ ಒಂದು ಉತ್ಕೃಷ್ಟತೆ ಬರುತ್ತದೆ ಅಂತ ನಾವು. ಹಾಗಾಗಿ ವ್ಯುತ್ಪತ್ತಿ ಬಹಳ ಕವಿಗೆ ಒಂದು ಬಹಳ ಪ್ರಮುಖವಾದಂತಹ ಅಂಗ ಅಂತ ನಾವು ಇಲ್ಲಿ ಹೇಳ್ಬೇಕಾಗುತ್ತೆ. ಕ್ಷೇಮೇಂದ್ರ ಮೊದಲಾದವರು ಕೂಡ ವ್ಯುತ್ಪತ್ತಿಯ ಅಗತ್ಯವನ್ನು ಕುರಿತು ಅಲ್ಲಿ ಹೇಳಿರುವುದನ್ನು ನಾವು ಇಲ್ಲಿ ನೋಡಬಹುದು. ಹಾಗಾಗಿ ಇಲ್ಲಿ ವ್ಯುತ್ಪತ್ತಿ ಬಹಳ ಪ್ರಾಮುಖ್ಯತೆಯನ್ನ ಕೊಡುತ್ತದೆ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ಇತರರ ಕಾವ್ಯಗಳ ಪರಿಚಯ, ಆ ಪರಿಚಯದ ಕಾರಣದಿಂದ ಕವಿಗೆ ಇತರ ಕಾವ್ಯಗಳ ರಚನೆ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ, ನಿರೂಪಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ. ಕಾವ್ಯ ಪರಂಪರೆ ತಿಳುವಳಿಕೆ ಅವನಿಗೆ ಇರಬೇಕು. ನಮ್ಮ ಕನ್ನಡ ಸಾಹಿತ್ಯ ಯಾರಿಂದ ಆರಂಭ ಆಯ್ತು, ಯಾವಾಗ್ಲಿಂದ ಆರಂಭ ಆಯ್ತು, ಇಂಥ ಜ್ಞಾನ ಇರಬೇಕು.
ನಮ್ಮ ಕರ್ನಾಟಕದ ಸಾಹಿತ್ಯ ಚರಿತ್ರೆ ಇತಿಹಾಸ ಯಾವಾಗ್ಲಿಂದ ಪ್ರಾರಂಭ ಆಯ್ತು? ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಒಂದು ಕಾದಂಬರಿ ಬರೀಬೇಕಾಗಿತ್ತು ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ಸಂಪೂರ್ಣ ಅಧ್ಯಯನವನ್ನ ಕವಿಯಾದಂತವನು, ಲೇಖಕನಾದಂತವನು ಅಧ್ಯಯನ ಮಾಡ್ಬೇಕಾಗುತ್ತೆ. ಪರಂಪರೆಯ ಪರಿಚಯ ಇರಬೇಕಾಗುತ್ತೆ. ನಮ್ಮ ನಾಡಿನ ಪರಿಚಯ, ಪರಂಪರೆ, ಆಚಾರ ವಿಚಾರಗಳ ಕುರಿತು ಅಧ್ಯಯನವನ್ನ ಮಾಡ್ಬೇಕಾಗುತ್ತೆ. ಪಾಶ್ಚಾತ್ಯ ಕಾವ್ಯ ಮೀಮಾಂಸಕರು ಇಲ್ಲಿ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿರೋದನ್ನ ನಾವು ನೋಡಬಹುದು. ಇನ್ನು ವ್ಯುತ್ಪತ್ತಿಯ ಕುರಿತು ಪಾಶ್ಚಾತ್ಯರ ಹೇಳಿಕೆಗಳನ್ನ ನಾವು ನೋಡೋದಾದ್ರೆ ಗ್ರೀಕ್ ಸಾಹಿತ್ಯ ಅತ್ಯಂತ ಬಹಳ ಮಹತ್ವವುಳ್ಳಂಥದ್ದು. ಹಾಗಾಗಿ ಓರೆಸ್ ಕವಿ ಅವನು ಕವಿಗಳಿಗೆ ಒಂದು ಸಲಹೆಯನ್ನು ನೀಡ್ತಾ ಇದ್ದಾನೆ. ಮಿತ್ರರೇ, ನೀವು ಗ್ರೀಕರ ಕೃತಿಗಳನ್ನ ಹಗಲು ರಾತ್ರಿ ಶ್ರದ್ಧೆಯಿಂದ ವ್ಯಾಸಂಗ ಮಾಡಿ ಅಂತಂದ್ರೆ ಕವಿಯಾದಂಥವನು ವ್ಯುತ್ಪತ್ತಿಯ ಬಗ್ಗೆ ತಿಳಿದುಕೊಳ್ಳಬೇಕು. ಹಲವು ಜ್ಞಾನಗಳನ್ನು ತಿಳಿದುಕೊಳ್ಳುವುದೇ ವ್ಯುತ್ಪತ್ತಿ. ಇಲ್ಲಿ ವ್ಯುತ್ಪತ್ತಿಯ ಮಹತ್ವವನ್ನ ಓರೆಸ್ ಹೇಳಿದ್ದಾನೆ. ಬೆನ್ ಜಾನ್ಸನ್ ಅನ್ನುವಂತ ಇನ್ನೊಬ್ಬ ಕವಿ ಹೇಳ್ತಾ ಇದ್ದಾನೆ, ನಿಸರ್ಗದತ್ತವಾದ ಪ್ರತಿಭೆ, ಸತತ ಪರಿಶ್ರಮ, ಹಿಂದಿನ ಕವಿಗಳಿಂದ ಪಡೆಯಬಹುದಾದಂತ ಸಹಾಯ ಮತ್ತು ಮಾರ್ಗದರ್ಶನ, ವಿಸ್ತೃತವಾದ ವ್ಯಾಸಂಗ ಹಾಗೂ ತನ್ನ ಕಲೆಗೆ ಸಂಬಂಧಿಸಿದ ತಂತ್ರಜ್ಞಾನ, ಈ ಸಂಗತಿಗಳು ಕವಿಗಳಿಗೆ ಅಗತ್ಯವನ್ನ ಹೇಳುತ್ತಾನೆ. ಅಂದ್ರೆ ಬೆನ್ ಜಾನ್ಸನ್ ಅವರ ಪ್ರಕಾರ ನಿಸರ್ಗದತ್ತವಾದಂತ ಪ್ರತಿಭೆ, ಸತತ ಪರಿಶ್ರಮ, ಹಿಂದಿನ ಕವಿಗಳ ಪಡೆಯಬಹುದಾದಂತ ಸಹಾಯ ಮತ್ತು ಮಾರ್ಗದರ್ಶನ, ವಿಸ್ತೃತವಾದಂತ ವ್ಯಾಸಂಗ ಮತ್ತು ತನ್ನ ಕಲೆಗೆ ಸಂಬಂಧಿಸಿದ ತಂತ್ರಜ್ಞಾನ, ಈ ಸಂಗತಿಗಳು ಕವಿಗಳಿಗೆ ಅಗತ್ಯವೆಂದು ಹೇಳುತ್ತಾರೆ. ಇಷ್ಟೆಲ್ಲ ಜ್ಞಾನ ಒಬ್ಬ ಕವಿಗೆ ಇರಬೇಕಾಗುತ್ತೆ. ಹಾಗಾಗಿ ಆ ಜ್ಞಾನ ಅಲ್ಲಿ ಇದ್ದಾಗ ಮಾತ್ರ ಒಬ್ಬ ಕಾವ್ಯವನ್ನ ರಚನೆ ಮಾಡಲಿಕ್ಕೆ ಸಹಾಯವಾಗುತ್ತದೆ ಅಂತ ನಾವಿಲ್ಲಿ ಹೇಳ್ಬೇಕು. ಒಬ್ಬ ಲೇಖಕ ಆದಂತವನಿಗೆ ಪರಂಪರೆಯ ಜ್ಞಾನ ಗೊತ್ತಿರಬೇಕು. ಹಾಗಾಗಿ ಆ ಪರಂಪರೆಯ ಅರಿವು ಅಗತ್ಯ ಅಂತ ಹೇಳಿ ಅವನು ಟಿ.ಎಸ್. ಎಲಿಯಟ್ ಅವರು ಹೇಳ್ತಾ ಇದ್ದಾರೆ. ಟಿ.ಎಸ್. ಎಲಿಯಟ್ ಅವರ ಪ್ರಕಾರ ಒಬ್ಬ ಲೇಖಕನಿಗೆ ಪರಂಪರೆಯ ಅರಿವು ಅಗತ್ಯ ಅಂತ ಅವನು ಹೇಳ್ತಾ ಇದ್ದಾರೆ. ಅದು ಪಿತ್ರಾರ್ಜಿತ ಆಸ್ತಿ ಅಲ್ಲ, ಅದು ಅತ್ಯಂತ ಶ್ರಮದಿಂದ ಮೈಗೂಡಿಸಿಕೊಳ್ಳುವುದು. ಪಿತ್ರಾರ್ಜಿತ ಆಸ್ತಿ ಅಲ್ಲ, ಅದು ಕವಿಯಾದಂತವನು ತನ್ನ ಸ್ವತಃ ಪರಿಶ್ರಮದಿಂದ ಮೈಗೂಡಿಸಿಕೊಳ್ಳುವಂತದ್ದು. ಹಾಗಾಗಿ ಲೇಖಕನಿಗೆ ಚಾರಿತ್ರಿಕ ಪ್ರಜ್ಞೆ ಇರಬೇಕು ಎಂದು ಪ್ರತಿಪಾದನೆ ಮಾಡುತ್ತಾನೆ. ಎಲಿಯಟ್ ಅವರ ಪ್ರಕಾರ ನಿರಂತರ ಪ್ರಯತ್ನ, ಕವಿಯಾದಂತವನಿಗೆ ನಿರಂತರವಾದಂತ ಪ್ರಯತ್ನ ಇರಬೇಕು, ಸಮೃದ್ಧವಾದಂತ ಅನುಭವ ಇರಬೇಕು. ಇವೆರಡರಿಂದ ಕೃತಿ ರಚನೆ ಆಗುತ್ತದೆ, ಅದು ಶ್ರೇಷ್ಠ ಕೃತಿ ಆಗುತ್ತದೆ ಅಂತ ಟಿ.ಎಸ್. ಎಲಿಯಟ್ ಅವರು ಅಭಿಪ್ರಾಯ ಪಡ್ತಾರೆ. ಅನುಭವವನ್ನ ಕಾವ್ಯವಾಗಿಸುವಂತ ಶಕ್ತಿ ಪ್ರತಿಭೆಗೆ ಇರುತ್ತದೆ. ಆದ್ರೆ ಅನುಭವವು ರೂಪುಗೊಳ್ಳುವುದು ವ್ಯುತ್ಪತ್ತಿಯಿಂದ. ಅನುಭವ ರೂಪುಗೊಳ್ಳುವುದು ಯಾವುದರಿಂದ? ವ್ಯುತ್ಪತ್ತಿಯಿಂದ. ಕಾವ್ಯ ನಿರ್ಮಿತಿಯ ಸಂದರ್ಭದಲ್ಲಿ ಉಚಿತ ಅನುಚಿತ ವಿವೇಕವು ವ್ಯುತ್ಪತ್ತಿಯಿಂದ ಸಾಧ್ಯವಾಗುತ್ತದೆ. ರಾಜಶೇಖರ ಅದನ್ನೇ ಹೇಳುವಂತೆ ಬಹುಜ್ಞತಾ ವ್ಯುತ್ಪತ್ತಿ ಅಂತ ಹೇಳ್ತಾರೆ. ರಾಜಶೇಖರನ ಮಾತಿನಂತೆ ಬಹುಜ್ಞತಾ ವ್ಯುತ್ಪತ್ತಿ ಎಂದು ಕರೆದು ಉಚಿತಾನು ಉಚಿತ ವಿವೇಕವೆಂದು ಕರೆಯುತ್ತಾನೆ. ಉಚಿತ ಯಾವುದು, ಅನುಚಿತ ಯಾವುದು, ವಿವೇಕ ಯಾವುದು ಅಂತ ಕವಿಗೆ ಗೊತ್ತಿರಬೇಕು. ಹಾಗಾಗಿ ತನ್ನ ಕಾವ್ಯಕ್ಕೆ ಯಾವುದು ಅಗತ್ಯ, ಯಾವುದು ಅನಗತ್ಯ ಎಂದು ತಿಳಿದುಕೊಂಡು ಬರೆಯಬೇಕಾಗಿರುವುದು ಕವಿಯ ವಿವೇಕವಾಗಿರುತ್ತದೆ. ಹಾಗಾಗಿ ಕಾವ್ಯ ನಿರ್ಮಾಣ ಸಮರ್ಥವಾದಂತ ಪ್ರತಿಭೆ ಅಂತ ಹೇಳ್ಬೋದು. ತನಗೆ ಉಪಯೋಗವಾಗುವಂತ ಸಮಸ್ತ ವಸ್ತುಗಳ ಪೂರ್ವಾಪರಗಳನ್ನ ವಿಮರ್ಶಿಸುವ ವಿಚಕ್ಷಣೆ ಎಂದು ಅಭಿನವ ಗುಪ್ತ ಹೇಳ್ತಾರೆ. ಕಾವ್ಯದಲ್ಲಿ ವಿಶೇಷ ತಿಳುವಳಿಕೆ ಸಾಧ್ಯ, ಇದರಿಂದ ಸಹೃದಯರಿಗೆ ಜ್ಞಾನ ದೊರೆಯುತ್ತದೆ. ಒಬ್ಬ ಕವಿ ಇಂಥ ವಿಶೇಷವಾದ ಜ್ಞಾನವನ್ನ ಅಭ್ಯಾಸ ಮಾಡಿ ತಿಳಿದುಕೊಂಡು ಲೋಕದ ಅನುಭವಗಳನ್ನು ತಿಳಿದುಕೊಂಡು ಅವನ ಕಾವ್ಯವನ್ನ ಬರೆದಿದ್ದೇ ಆಯ್ತಂದ್ರೆ ಅದನ್ನ ಓದುವಂತ ಒಬ್ಬ ಕವಿಗೆ, ಸಹೃದಯನಿಗೆ ಜ್ಞಾನ ದೊರೆಯುತ್ತದೆ. ಉದಾಹರಣೆಗಾಗಿ ಮಂದ್ರ ಕಾದಂಬರಿಯನ್ನು ನಾವು ಓದಿದಾಗ ಸಂಗೀತದ ವಿವಿಧ ಮಜಲುಗಳು ಅಲ್ಲಿ ನಮಗೆ ಗೊತ್ತಾಗುತ್ತೆ.
ನಾವು ಹಸಿರುವನ್ನು ಕಾದಂಬರಿಯನ್ನು ಓದಿದಾಗ, ಆ ಕೃತಿಯನ್ನು ಓದಿದಾಗ, BGL ಸ್ವಾಮಿ ಅವರು ಬರೆದಂತಹ ಕೃತಿಯನ್ನು ಓದಿದಾಗ ಈ ಪರಿಸರದ ಜ್ಞಾನ, ಈ ಪರಿಸರದ ಸಂಪತ್ತು, ಈ ಪರಿಸರ ಎಷ್ಟು ಸಮೃದ್ಧವಾಗಿದೆ, ಆ ಪರಿಸರದ ಜ್ಞಾನ ನಮಗೆ ತಿಳುವಳಿಕೆ ಉಂಟು ಮಾಡುತ್ತದೆ. ಹಾಗಾಗಿ ಸಹೃದಯನಿಗೆ ಅದು ದೊರೆಯುತ್ತದೆ. ಕವಿಯ ಜ್ಞಾನ ಕೃತಿಗಳ ಮೂಲಕ ಹೊರಹೊಮ್ಮಿದರೆ ಆ ಕೃತಿಯನ್ನು ಓದಿದಂತ ಸಹೃದಯನಿಗೆ ಜ್ಞಾನ ದೊರೆಯುತ್ತದೆ ಅಂತ ಇಲ್ಲಿ ಅಭಿನವ ಗುಪ್ತ ಹೇಳುವಂತೆ, ಕಾವ್ಯ ನಿರ್ಮಾಣ ಸಮರ್ಥವಾದ ಪ್ರತಿಭೆ, ತನಗೆ ಉಪಯೋಗವಾಗುವ ಸಮಸ್ತ ವಸ್ತುಗಳ ಪೂರ್ವಾಪರಗಳನ್ನ ವಿಮರ್ಶಿಸುವ ವಿಚಕ್ಷಣತೆ ಎಂದು ಅಭಿನವ ಗುಪ್ತ ಹೇಳ್ತಾ ಇದ್ದಾರೆ. ಸಮಸ್ತ ವಿಷಯಗಳನ್ನ ತಿಳಿದುಕೊಂಡಿರಬೇಕು ಅಂತ ಹೇಳ್ತಾರೆ. ಹೊರೆಸ್ ಹೇಳುವಂತೆ, ಕವಿಯ ಕೌಶಲ, ವಿಶಾಲ ಸಂಸ್ಕೃತಿ ಸಂಪನ್ನತೆ, ಲೋಕ ವ್ಯವಹಾರದ ಆಳವಾದ ಜ್ಞಾನ, ಮನುಷ್ಯ ಸ್ವಭಾವದ ಸೂಕ್ಷ್ಮ ಪರಿಚಯ ಎಲ್ಲವೂ ಒಳಗಿನಿಂದಲೇ ಕವಿ ಕಾರ್ಯವನ್ನು ರೂಪಿಸುವಂತಹ ಸೂಕ್ಷ್ಮ ಶಕ್ತಿಗಳಾಗಿರಬೇಕು ಅಂತೇಳಿ ಹೋರೆಸ್ ಅಭಿಪ್ರಾಯವನ್ನ ಪಡ್ತಾ ಇದ್ದಾರೆ. ಕವಿಗೆ ಬರವಣಿಗೆ ಸಾಮಗ್ರಿ ಸುಸ್ಥಿತಿಯಲ್ಲಿ ಕೈಗೆಟುಕುವಂತ ಆಗಬೇಕಾದ್ರೆ, ಅವನು ಉತ್ತಮ ಬರಹಗಾರನಾಗಬೇಕಂದ್ರೆ ಅವನು ಅಭ್ಯಾಸ ನಿರತನಾಗಿರಬೇಕು. ಇಲ್ಲದಿದ್ದರೆ ಅರ್ಧದಲ್ಲೇ ಕಾವ್ಯವನ್ನ ರಚಿಸಿ ಅವನು ಕಾವ್ಯವನ್ನ ಅಪೂರ್ಣಗೊಳಿಸಬೇಕಾಗುತ್ತೆ. ಅವನಿಂದ ಅಭ್ಯಾಸ ನಿರತನಾಗದಿದ್ದರೆ ಒಂದು ಕಾವ್ಯವನ್ನ ಪೂರ್ತಿಗೊಳಿಸಲಾರ. ಸದಾ ಚೈತನ್ಯಶೀಲನಾದಂತಹ ವ್ಯಕ್ತಿ ಆಗಬೇಕು. ಅವನು ದಿನನಿತ್ಯದ ಕರ್ಮಗಳನ್ನ ಕಾಲಬದ್ಧವಾಗಿ ನಡೆಸಬೇಕಾಗುತ್ತದೆ. ಕಾವ್ಯ ರಚನೆಯ ಪೂರ್ಣಗೊಳಿಸುವಂತೆ ಮುಂಚೆ ಪುನಃ ಪರಿಶೀಲಿಸಿ ತಿದ್ದುಪಡಿ ಮಾಡುವಂತಹ ಸೂಕ್ತ ವಿಧಾನಗಳನ್ನ ಮಾಡಬೇಕಾಗುತ್ತೆ. ಏಕೆಂದ್ರೆ ರಸಾವೇಶದಲ್ಲಿ ಕವಿ ಕಾವ್ಯವನ್ನು ರಚಿಸುತ್ತಾನೆ. ವಿವೇಚನೆಯನ್ನ ಒಮ್ಮೊಮ್ಮೆ ದೂರವಿಟ್ಟುಕೊಂಡು ಕವಿಗೆ ರಸಾವೇಶ ಬಂದಾಗ ಏನೋ ಒಂದು 4 ಸಾಲುಗಳನ್ನು ಬರೀಬಹುದು. ಅವುಗಳನ್ನು ವಿಚಾರ ಮಾಡಿ ವಿವೇಕವನ್ನ ನೋಡಿ ಅದನ್ನ ಹೊರಗಡೆ ನನಗೆ ಓದಿದಾಗ ಟೀಕೆ ಟಿಪ್ಪಣಿಗಳು ಬರುತ್ತವೆಯೋ ಎನ್ನುವುದನ್ನ ಅವನು ಕುಲಂಕುಷವಾಗಿ ವಿಮರ್ಶೆ ಮಾಡಿ ಆ ಕಾವ್ಯವನ್ನ ಓದುಗರಿಗೆ ಕೊಡಬೇಕಾಗುತ್ತೆ. ಹೀಗಾಗಿ ಅಲ್ಲಿ ಕಾವ್ಯ ಒಂದು ರೀತಿಯಲ್ಲಿ ಹೇಳೋದಾಯ್ತಂದ್ರೆ ಕವಿಗೆ ಅದು ವ್ಯುತ್ಪತ್ತಿಯ ಅಗತ್ಯ ಬೇಕು ಅಂತ ನಾವಿಲ್ಲಿ ಹೇಳ್ಬೋದಾಗುತ್ತೆ. ಅವನಿಗೆ ಛಂದಸ್ಸಿನ ಜ್ಞಾನ, ಶಾಸ್ತ್ರಗಳ ವಿವಿಧ ಶಾಸ್ತ್ರಗಳ ಜ್ಞಾನ, ಅಲಂಕಾರಗಳ ಜ್ಞಾನ, ಮಹಾಕಾವ್ಯಗಳ ಅಭ್ಯಾಸ, ದೇಶದ ಜಗತ್ತಿನ ಇತಿಹಾಸವನ್ನ ಅವನು ತಿಳಿದುಕೊಳ್ಳಬೇಕಾಗಿರುತ್ತದೆ. ಪ್ರಾದೇಶಿಕ ಇತಿಹಾಸವನ್ನು ತಿಳಿದುಕೊಂಡಿರ್ಬೇಕಾಗುತ್ತದೆ. ಜನರ ಆಚಾರ ವಿಚಾರಗಳನ್ನು ತಿಳ್ಕೊಂಡಿರ್ಬೇಕಾಗುತ್ತೆ. ಲೋಕದ ವಿವಿಧ ಸಂಸ್ಕೃತಿಗಳನ್ನ ತಿಳಿದುಕೊಂಡಿರ್ಬೇಕು. ಹಬ್ಬ ಆಚರಣೆಗಳ ಬಗ್ಗೆ ಅರಿತುಕೊಂಡಿರ್ಬೇಕಾಗುತ್ತದೆ. ಹೀಗೆ ವ್ಯುತ್ಪತ್ತಿ ಎನ್ನುವುದು ಕವಿಯ ವಿವಿಧವಾದಂತಹ ಜ್ಞಾನ ಶಾಖೆಗಳು ಅಂತ ನಾವು ಇಲ್ಲಿ ಹೇಳಬೇಕಾಗುತ್ತೆ. ಇಷ್ಟು ವ್ಯುತ್ಪತ್ತಿ ಎಂದರೇನು, ಆ ವ್ಯುತ್ಪತ್ತಿಯ ವಿಚಾರವಾಗಿ ಲೇಖಕರು ಹೇಳಿದಂತ ವಿಚಾರಗಳನ್ನ ನಾವು ನೋಡ್ಬೋದಾಗಿದೆ. ವ್ಯುತ್ಪತ್ತಿಯನ್ನ ಟೀಕಿಸಿದವರು ಧನಂಜಯ ಮತ್ತು ಭಟ್ಟನಾಯಕ ಅಂತ ಹೇಳ್ತಾರೆ.